ಚತುರ್ಪಿ ಸಂಯುಕ್ತ ಗಾಯಂತೆ ಮಾನವ ಭುವಿ ಇನ್ನು ದೇವರ್ಷಿ ಮಧ್ಯೆ ತೇಬಿಯಶ್ಚ ಧರ್ಮತ ಅಂತ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟದಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ. ಹಂಗೆ ಇವತ್ತು ಈ ಕನಕೋತ್ಸವದಲ್ಲಿ ನಾವು ಕನಕಪುರದಿಂದ ಪ್ರಾರಂಭವನ್ನು ಮಾಡಿ ಕುಣಗಲ್ವರೆಗೂ ತೆಗೆದುಕೊಂಡು ಬಂದು ಕುಣಗಲ್ಲ ಎಲ್ಲ ಯುವಕರಿಗೆ, ತನ್ನ ತಾಯಂದಿರಿಗೆ ಏನೇನು ಲಕ್ಷಣಮಣಿಯಿಂದ ಕಲ್ಯಾಣೋತ್ಸವ ನಡೀತು ಅಂತೇಳಿ ತಿಳಿದು ನನಗೆ DK ಶಿವಕುಮಾರ ಕ್ಯಾಂಡಿಡೇಟ್ ಅಂತೇಳಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ದೆ. ಆಗ ಇನ್ನೊಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಈ ಅಧಿಕಾರಕ್ಕೆ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟು 5 ಬೆರಳು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ತಾನೇ. ಎಲ್ಲರೂ ಕೂಡ 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ತಾನೇ. ಬಹಳ ಸಂತೋಷ. ಕೆಲವರು ಸಿಗದೆ ಇರ್ಬೋದು, ಅದು ಬೇರೆ ವಿಚಾರ. 100ಕ್ಕೆ 99 ಜನರಿಗೆ ಇವತ್ತು ಈ ಯೋಜನೆ ತಲುಪ್ತಾ ಇದೆ. ನೀವು ನಮ್ಗೆ ವೋಟ್ ಕೊಟ್ಟಕ್ಕೆ ಈ ರೈತನ ಉಳಿಸ್ಬೇಕು, ಈ ಕುಣಗಲ್ ರೈತರನ್ನ ಮಕ್ಕಳನ್ನ ಉಳಿಸ್ಬೇಕು. ಅಲ್ಲ ರೀ, 1,000 ಕೋಟಿ ರೂಪಾಯಿ ಯೋಜನೆಯಲ್ಲಿ ಲಿಂಕ್ ಕೆನಲ್ ಅನ್ನ ಮಾಡಿದ್ದೀರಾ ಇಲ್ಲೋ? ಅದಕ್ಕೆ ಸುರೇಶ್ ಗೌಡ್ರು ಮತ್ತು ತುರುವೇಕೆರೆ ಕೃಷ್ಣಪ್ಪ ಏನೆಲ್ಲರೂ ಸೇರಿ ನಿಲ್ಸಿದ್ರು. ಆದ್ರೆ ನಮ್ಮ ಗುಬ್ಬಿ ವಾಸಣ್ಣ ಬೇರೆಯವರೆಲ್ಲ ಸೇರಿ ರಂಗನಾಥ್ ಕ್ಷೇತ್ರಕ್ಕೆ ಒಳ್ಳೇದಾಗ್ತಾ ಇದೆ, ನಾನು ವಿರೋಧ ಮಾಡುದಿಲ್ಲ, ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಇಲ್ಲಿಗೂ ಕೂಡ ಬಂದಿದ್ದಾರೆ. ವಾಸು ಕೂಡ ಇಲ್ಲಿಗೆ ಬಂದಿದ್ದಾರೆ. ಆ ಯೋಜನೆ ಕನ್ನಂಬಾಡಿ ಕಟ್ಟಿ ಯಾವ ರೀತಿ ಮಂಡ್ಯ ಜನರಿಗೆ ಅನುಕೂಲ ಆಗ್ತದೋ, ಹಿಂದೆ YK ರಾಮಯ್ಯನವರ ಉಚ್ಚಮಾಸಿಗೌಡರ ಕಾಲದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಆಗಿತ್ತು. ಅದು ರಂಗನಾಥ್ ಅವರ ಕಾಲದಲ್ಲಿ ನಿಮ್ಮ ಋಣವನ್ನ ಈ ಸಂದರ್ಭದಲ್ಲಿ ನಾವು ತೀರಿಸಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಲ್ಲದೆ ಮೊನ್ನೆ ತಾನೇ ಕೊತ್ತಗೆರೆ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಿಸಿದ್ದೀವಿ. 100 ಬೆಡ್ ಹಾಸ್ಪಿಟಲ್, 100 ಕೋಟಿ ರೂಪಾಯಿ ವೆಚ್ಚದ ಹಾಸ್ಪಿಟಲ್, 300 ಕೋಟಿ ರೂಪಾಯಿ ರಸ್ತೆ, ಇವೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಯಾವ್ದಾದ್ರು ಸರ್ಕಾರದಲ್ಲಿ ಇಂಥ ಕೆಲಸ ಆಗಿತ್ತಾ? ಇದನ್ನೇ ಹೇಳ್ತಾ ಇರೋದು. ತಂದೆ ತಾಯಿ ಋಣ ತೀರಿಸಿದ್ದೇವೆ, ಸಮಾಜದ ಋಣವನ್ನು ತೀರಿಸಿದ್ದೇವೆ, ದೇವರ ಋಣವನ್ನು ತೀರಿಸಿದ್ದೇವೆ, ಗುರುವಿನ ಋಣವನ್ನು ತೀರಿಸಿದ್ದೇವೆ ಅಂತ ಇವತ್ತು ಹೇಳ್ತೇವೆ. ಇವತ್ತು ಇಂಥ ಒಂದು ವೈಭವದ ಕಾರ್ಯಕ್ರಮವನ್ನ ಈ ನಗರದಲ್ಲಿ ನೀವೆಲ್ಲ ಸೇರಿ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ರಂಗೋಲಿ ಬಿಟ್ಟಿದ್ದೀರಿ. 1 ತಿಂಗಳು ರಂಗೋಲೆ ಬಹುಮಾನ ಬಹಳ ಜನ ಪಡ್ಕೊಂಡಿದ್ದೀರಿ. ಯುವಕರು ಆಟ ಆಡಿದ್ದೀರಿ, ಒಗ್ಗಟ್ಟಿನಿಂದ ಸೇರಿದ್ದೀರಿ, ಎಲ್ಲ ಡ್ಯಾನ್ಸ್ ಮಾಡಿದ್ದೀರಿ, ನಿಮ್ಮ ಆಡಿದ್ದೀರಿ. ನಿಮ್ಮ ಶಕ್ತಿ ಏನಿದೆ ಆ ಶಕ್ತಿ ಪ್ರದರ್ಶನ ಈ ಸ್ಟೇಜ್ ಮೇಲೆ ಆಗಿದೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಆಶೀರ್ವಾದ ಇರಲಿ, ಇನ್ನ ಹೆಚ್ಚಿಗೆ ಸೇವೆಯನ್ನ ಮಾಡುವಂತ ಅವಕಾಶ ಸಿಗ್ತದೆ. ವೆಂಕಟೇಶ್ವರ ಕಲ್ಯಾಣೋತ್ಸವ ನಡೆಯಿತು. ಮನೆಗೂ ಪ್ರಸಾದ, ಆ ದೇವರ ಪ್ರಸಾದ ನಾಳೆಯಿಂದ 70,000 ಲಾಡು ಮನೆಗೂ ತಲುಪ್ತದೆ. ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ ನೀವೆಲ್ಲ ನಗರಾಗ್ತಾ ಇದ್ದೀರಿ. ಬಹಳ
ಸಂತೋಷವಾಗಿರ್ಬೇಕು ಅಂತೇಳಿ ಪ್ರಾರ್ಥಿಸಿ ಎಲ್ಲರಿಗೂ ವಂದಿಸಿ ಈಗ ತಾನೇ ಒಳಗಡೆ ನಮ್ಮ ಸುದೀಪ್ ಇದ್ದಾರೆ. ಸುದೀಪ್ ಬಂದಿದ್ದಾರೆ, ಮಾತಾಡ್ಕೊಂಡು ಬಂದೆ. ನೀನು ಸುದೀಪ್ ಬಂದ್ಮೇಲೆ ನನ್ನ ಕೈ ಬಿಟ್ಬಿಟ್ಟಿದ್ರು ಅಂತ ಲಾಸ್ಟ್ ಮಾಡ್ಬಿಡ್ತಾ ಇದ್ದಾರೆ. ನನ್ನ ಕೈ ಬಿಡಲ್ಲ ತಾನೇ, ಬಹಳ ಸಂತೋಷ. ಟೈಮಲ್ಲಿ ಕೊನೆಗೆ ನೋಡಿ, ಅವರು ಬಣ್ಣ ಹಾಕೊಂಡು ಆಡ್ತಾ ಇರ್ತಾರೆ, ಕೆಲವರು ಬಣ್ಣ ಹಾಕೊಳ್ಳದೆ ಆಡ್ತಾರೆ. ನಾವು ಹಂಗಿಲ್ಲ, ಬಣ್ಣ ಹಾಕೊಳ್ದೆ ಹೋದ್ರು ನಾವು ಕರೆಕ್ಟಾಗಿ ನಾವು ಆಡ್ತಾ ಇರ್ತೀವಿ. ಸೊ ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುಣಗಲ್.